ಈ ಕಾಳುಮೆಣಸು ಗಿಡದಿಂದ ಹಾ. ಇದು ಬಂದಿದೆ, ಇಲ್ಲಿವರೆಗೆ ಬಂದಿದೆಯಲ್ಲ. ನಿಮ್ಗೆ ಪಕ್ಕದಲ್ಲಿ ಒಂದು ಕಾಳುಮೆಣಸು ಗಿಡ ಇದ್ರೆ ಹಾ. ಅದನ್ನ ಹೀಗಿಟ್ಟು ಕಟ್ಟಿ ಬಿಟ್ರೆ ಆಯ್ತು. ಹಾ. ಆಮೇಲೆ ಇಲ್ಲಿ ಒಂಚೂರು ಹೀಗೆ ಹಾ. ಮುಚ್ಚಿ ಬಿಟ್ರೆ ಆಯ್ತು. ಇದು ಇಲ್ಲಿಂದ ಮತ್ತೀಗ ಬೇರೆ ಗಿಡ ಆಗ್ತದೆ. ಈಗ ಇದಕ್ಕೆ ಆದ್ರೆ ಎಷ್ಟು ಕೊಡ್ತಾರೆ? ಇದು ಸಹ ಅಷ್ಟೇ, ಇದಕ್ಕೆಲ್ಲ 18-19 ಅಷ್ಟೇ. ಆದ್ರೂ ಕೆಜಿ ಹೆಚ್ಚಾದ್ರಿಂದಾಗಿ ನಿಮ್ಗೆ 800-900 ರೂಪಾಯಿ ಸಿಗ್ತದೆ. ಮತ್ತೆ ನಾನು ಅದಕ್ಕೇನು ಕಷ್ಟಪಟ್ಟಿಲ್ಲಲ್ಲ, ಹಾ. ನನ್ನಷ್ಟಕ್ಕೆ ನೀರು ಬಿಡ್ಲಿಕ್ಕಿಲ್ಲ, ಏನಿಲ್ಲ. ನೋಡಿ, ನಾವು ಏಲಕ್ಕಿಯನ್ನ ಘಮವನ್ನು ಪಾಯಸದಲ್ಲಿ ಬೇರೆ ಬೇರೆ ಸ್ವೀಟ್ ಅಲ್ಲಿ ತಿಂಡಿ ಎಲ್ಲ ತಿಂದಿರ್ತೇವೆ. ಇದು ಏಲಕ್ಕಿ ಹೂ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಒಂದು ಸಲ ನಂದು 2 ವರ್ಷದಿಂದ ಈ ಕೈ ಫ್ರಾಕ್ಚರ್ ಆಯ್ತು. ಹಾ. ಏನು ಕೆಲಸ ಅವರು ಮಾಡ್ಬೇಡಿ, ಫಿಸಿಯೋಥೆರಪಿ 6 ತಿಂಗಳು ಹೋಗಿದ್ದೇನೆ. ಮತ್ತೆ ಈ ಬರೀ ಕಾಯಿಸುಲ್ದೆ ನನ್ನ ಕೈ ಸರಿ ಆಯ್ತು. ಹೌದಾ? ಇದು ಒಳ್ಳೆ ಎಕ್ಸರ್ಸೈಸ್ ಆಗ್ತದೆ. ಹೌದೌದು. ಎಲ್ಲ ಬೀಜ ಬಿದ್ದುಬಿಟ್ಟು ನಾನು ಯಾವ ಪಪ್ಪಾಯಿ ನೆಟ್ಟಿಲ್ಲ. ಹೊರಗಿದ್ದದ್ದು ಆಗ್ತದೆ. ನಂಗೆ ಬಸ್ಸಿಗೆ 20 ರೂಪಾಯಿ ಬೇಕು ಹೋಗಕ್ಕೆ ಬರಕ್ಕೆ. ಒಂದ್ 2-3 ದಿನ ಸಿಕ್ಕಿದ್ರೆ ಬಸ್ ಚಾರ್ಜ್ ಆಗ್ತದೆ. ಹೌದು. ಸಿದ್ದರಾಮಯ್ಯ ಗವರ್ಮೆಂಟ್ ಅವ್ರದ್ದು ಬಸ್ ಇಲ್ವಾ ಇಲ್ಲಿ? ಏಪ್ರಿಲ್ ಅಲ್ಲೆಲ್ಲ ಪಸೆ ಉಳಿಯತ್ತೆ. ಮೇಯ್ನ್ ನೀರಿನ ಪ್ರಾಬ್ಲಮ್ ಸ್ವಲ್ಪ ಇದಾಗ್ತದೆ, ಮತ್ತೆ ಕಳೆ ಬರೋದು ಕಮ್ಮಿ ಆಗ್ತದೆ. ಅಂದ್ರೆ ಇದ್ರ ಬುಡದಲ್ಲಿ ಎಲ್ಲಿಯೂ ಕೂಡ ಸ್ನೇಹಿತರೆ ನೋಡಿ, ಹುಲ್ಲು ಕಾಣ್ತಾ ಇಲ್ಲ ನೋಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆ. ಕೃಷಿಕರದ್ದು ಬೇರೆ ಬೇರೆ ವಿಶೇಷವಾಗಿರುವಂತಹ ಕೃಷಿಯನ್ನು ತೋರಿಸುವಂತದ್ದು ನನ್ನ ಕೆಲಸ. ಅದಕ್ಕೋಸ್ಕರ ನಾನಿವತ್ತು ಬಂದಿರುವಂತದ್ದು ಮೂಡಬಿದ್ರೆಯಿಂದ ಪುತ್ತಿಗೆ ಗ್ರಾಮ ಅಂತೇಳಿ ಆ ಕಡೆಗೆ ಹೊರಟಿದ್ದೇನೆ. ಹೋಗುವಂತ ಸಂದರ್ಭದಲ್ಲಿ ನನಗೆ ಒಂದು ಅದ್ಭುತವಾಗಿರುವಂತದ್ದು ಕುಂಟಾಲಿದ್ದು ತೋಟ ಕಂಡಿತು, ಮರ ಕಂಡಿತು. ಪ್ರಕೃತಿಯ ಮಧ್ಯದಲ್ಲಿರುವಂತದ್ದು ನೋಡ್ಬೇಕಾದ್ರೆ ಯಾವುದೋ ಒಂದು ಮಲೆನಾಡಿಗೆ ಬಂದೆ ಅನ್ನುವಂತ ಒಂದು ಅನುಭವ ಆಗ್ತದೆ. ನಾರ್ಮಲ್ ಆಗಿ ಇದನ್ನು ನೋಡಿದ್ರೆ ನಮ್ಗೆ ಎಲ್ರಿಗೂ ದೊಡ್ಡ ವಿಷಯನ ಅಂತ ಅನ್ಸುತ್ತೆ. ಆದ್ರೆ ಒಬ್ರು ಮಹಿಳೆಯಾಗಿ ಈ ಒಂದು ತೋಟವನ್ನು ಅವರೇ ಮ್ಯಾನೇಜ್ ಮಾಡ್ತಾ ಅದರದ್ದೆಲ್ಲ ಸಾಧಕ ಬಾಧಕಗಳು, ಅದಕ್ಕೆ ಗೊಬ್ಬರಗಳು, ಅದರ ಖರ್ಚುಗಳು, ಅದನ್ನ ನೋಡ್ಕೊಳ್ಳುವಂಥದ್ದು, ಅದಕ್ಕೆ ಮಾಡುವಂತ ಕೆಲಸ, ತುಂಬಾ ಜನ ಕೆಲಸದವ್ರನ್ನ ಇಟ್ಟು ಮಾಡ್ತಾರೆ. ಅದೇ ಇವರು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಬಂದು ಪ್ರತಿನಿತ್ಯ ಅವರ ತೋಟದಲ್ಲಿ ಕೆಲಸ ಮಾಡ್ತಾ ಒಂದು ಅದ್ಭುತವಾಗಿರುವಂತ ಒಂದು ಮಲೆನಾಡನ್ನು ಸೃಷ್ಟಿ ಮಾಡಿದ್ದಾರೆ. ಮೂಲತಃ ಕೊಪ್ಪ ಭಾಗದವರು, ಯಶೋಧ ಪ್ರಭಾಕರ್ ಅಂತೇಳಿ. ಕೊಪ್ಪ ಕಳಸ ಭಾಗದಲ್ಲಿ ಹೇಗೆ ಒಂದು ತೋಟ ಇದೆ ಅದೇ ರೀತಿ ನಿರ್ಮಾಣ ಮಾಡಿದ್ರೆ ಆ ತೋಟದ ಪ್ರತಿಯೊಂದು ಇಂಚಿಂಚನ್ನು ತೋರಿಸ್ತಾನೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. 35 ವರ್ಷ ಆಗಿದೆ ಅಂತ ನನ್ನ ಲೆಕ್ಕ. ಒಂದು 400 ಅಡಿಕೆ ಮರ ಇದೆ. ಈಗ ಹೋಗಿದೆ ಒಂದು 50 ಮರ ಹೋಗಿದೆ. ನೋಡ್ಬೇಕು, ಹೋದಲ್ಲೆಲ್ಲ ನೆಡ್ತಾ ಇದ್ದೇನೆ. ಇನ್ನೊಂದು 2 ವರ್ಷದಲ್ಲಿ ಮುಂಚಿನಾಗೆ ಆಗ್ಬೋದು ಅಂತ ನನ್ನ ಇದು ಭಾವನೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ತುಂಬಾ ಜನರನ್ನು ನೋಡ್ತೇನೆ. ನೋಡುವಾಗ ತೋಟದಲ್ಲಿ ಅಡಿಕೆ ಮಾತ್ರ ಇರ್ತದೆ, ಬೇರೆ ಏನು ಹಾಕಿರೋದಿಲ್ಲ. ಆದ್ರೆ ನಾನು ಇಲ್ಲಿ ಗಮನಿಸಿದ್ದೇನೆಂದ್ರೆ ಒಳ್ಳೆ ಪೆಪ್ಪರ್ ಹಾಕಿದಿರಿ, ಅದು ಮತ್ತೆ ತುಂಬಾ ಚೆನ್ನಾಗಿದೆ. ಏನೇನ್ ಟೆಕ್ನಿಕ್ಗಳನ್ನು ಉಪಯೋಗ ಮಾಡ್ತೀರಿ ಅದಕ್ಕೆ? ನಾನು ಶೃಂಗೇರಿ ಕೊಪ್ಪದವಳು. ಅಲ್ಲಿ ನಮ್ಮ ತಂದೆಗೊಂದು 30-40 ಎಕರೆ ಜಾಗ ಇತ್ತು. ಜಾಯಿಂಟ್ ಫ್ಯಾಮಿಲಿ ನಾವು. ಅಲ್ಲಿ ತೋಟ ಅಂದ್ರೆ ಅದ್ರಲ್ಲಿ ಕಾಳುಮೆಣಸು, ಏಲಕ್ಕಿ, ಕಾಫಿ ಎಲ್ಲ ಇದ್ದೇ ಇರುತ್ತೆ. ನಾನು ಅದೇ ತರ ಇಲ್ಲಿ ನೆಟ್ಟದ್ದು. ಆದ್ರೆ ಕಾಫಿ ನೆಟ್ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆದ್ರೆ ಏಲಕ್ಕಿ, ಕಾಳುಮೆಣಸು ಅದರಿಂದ ಏನ್ ತೊಂದ್ರೆ ಇಲ್ಲ, ಒಳ್ಳೆ ಇದಾಗ್ತಾ ಉಂಟು. ಸೆಪ್ಟೆಂಬರ್ ಅಲ್ಲಿ ಒಂದ್ಸಲ ಎಲ್ಲ ಫುಲ್ ತೆಗ್ದು ಸೊಪ್ಪು, ಹಟ್ಟಿ ಗೊಬ್ಬರ, ಆಮೇಲೆ ಇದು ಕರಿಬೇವಿನ ಹಿಂಡಿ ಮತ್ತೆ ಹರಳಿ ಹಿಂಡಿ ಅದಷ್ಟು ಹಾಕ್ತೇನೆ. ಮತ್ತೆ ಈ ಬುಡಕ್ಕೆ ಎಲ್ಲ ಸೊಪ್ಪು ಹಾಕಿದ್ರಿ? ಹೌದು. ಇದು ಬಿಜಕ್ರಿ ಅಂತ ನಮ್ಗೆ ಜಾಗ ಇರ್ತದಲ್ಲ, ಅಲ್ಲೆಲ್ಲ ಈ ಕುಂಟಲ್ ಅದು ಇದು ಮರ ಇರುತ್ತಲ್ಲ, ಆ ಮರದಲ್ಲಿ ಏಪ್ರಿಲ್ ಅಲ್ಲೆಲ್ಲ ಬೀಳ್ತದಲ್ಲ, ಅದನ್ನ ಹಾಕಿ ಬಿಡ್ತೇವೆ. ಅದರಿಂದ ನಮ್ಗೆ ಏಪ್ರಿಲ್ ಅಲ್ಲೆಲ್ಲ ಪಸೆ ಉಳಿಯತ್ತೆ. ಮೇಯ್ನ್ ನೀರಿನ ಪ್ರಾಬ್ಲಮ್ ಸ್ವಲ್ಪ ಇದಾಗ್ತದೆ, ಮತ್ತೆ ಕಳೆ ಬರೋದು ಕಮ್ಮಿ ಆಗ್ತದೆ. ಅಂದ್ರೆ ಇದ್ರ ಬುಡದಲ್ಲಿ ಎಲ್ಲಿಯೂ ಕೂಡ ಸ್ನೇಹಿತರೆ ನೋಡಿ, ಹುಲ್ಲು ಕಾಣ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಹುಲ್ಲುಗಳು ಬೆಳೆದಿದೆ, ಆದ್ರೆ ಇದ್ರ ಸುತ್ತ ಹುಲ್ಲು ಇಲ್ಲ. ಅದಕ್ಕೆ ಕಾರಣ ಅದಲ್ಲ, ಎಲೆಗಳು ಅಲ್ವಾ? ಆ ಎಲೆಗಳಿಂದಾಗಿ. ಹೌದು, ಎಲೆಯಿಂದಾಗಿ. ಬೇರೆ ಏನು ಗೊಬ್ಬರ ಹಾಕ್ತಿರಿ ಇದಕ್ಕೆ? ಬೇರೆ ಅದಷ್ಟೇ ಗೊಬ್ಬರ. ಮತ್ತೆ ಈ ಮಳೆಗಾಲ ಬಂದಕ್ಕೆ ಅದಕ್ಕೆ ಸಹ ಅಡಿಕೆಗೆ ಹೇಗೆ ಕೊಳೆ ರೋಗ ಇದೆ, ಕಾಳುಮೆಣಸಿಗೆ ಸಹ ಕೊಳೆ ರೋಗ ಬರ್ತದೆ. ಹೌದಾ? ಮೇಲೆ ಅವರು ಅಡಿಕೆಗೆ ಮದ್ದು ಬಿಡುವಾಗ ಎಲೆಗೆಲ್ಲ ಬಿಡ್ತಾರೆ. ಹೌದು. ಆದ್ರೆ ಅದು ಸಾಕಾಗುದಿಲ್ಲ. ಎಲ್ಲರೂ ಹೇಳ್ತಾರೆ ಇವಾಗ ಕಾಳುಮೆಣಸು ಮಾಡುದು ಕಷ್ಟ 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 ಅಂತ. ಅದು ನಿಜವಾಗಿ ಮೇಲೆ ಬಿಟ್ಟಾಗೆ ನಾವು ಸೇಮ್
ಹಾ. ಪ್ರತಿ ಗಿಡಕ್ಕೂ 1 ಲೀಟರ್ ಬಳ್ಳಿಯ ಬುಡಕ್ ಹಾಕ್ಬೇಕು. ಹಾ. ಹೇಳ್ತಿತ್ತು 1 ತಿಂಗಳು ಹೇಗೆ ನಾವು 1 ತಿಂಗಳು ಆದ ಕೂಡ ಪುನಃ ಅಡಿಕೆಗೆ ಬಿಡ್ತೇವೆ, ಹಾ. ಅದೇ ರೀತಿ ಕಾಳುಮೆಣಸಿಗೆ ಸಹ ಮಳೆ ಹೆಚ್ಚಾದ್ರೆ 3 ಸಲ ಆದ್ರೂ ಆಗ್ಬೋದು. ಹಾ. ಹಾಗಾದ್ರೆ ಬುಡಕ್ಕೆ 1 ಲೀಟರ್ ಹಾಕ್ಬೇಕಾ? 1 ಲೀಟರ್ 100 ಲೀಟರ್ ಡ್ರಮ್ಮಿಗೆ ಮಾಡಿಕೊಂಡು ಹಾ. ಎಷ್ಟು ಗಿಡಕ್ಕೆ ಬರುತ್ತಾ ಅಷ್ಟು ಪುನಃ ಇದಕ್ಕೆ ನೀವು ಹೋಗಿ ನೀವೇ ಹಾಕ್ತೀರಾ? ನಾನೇ ಹಾಕುದು. ಬಕೆಟ್ ಅಲ್ಲಿ ಇಟ್ಕೊಂಡು ಪ್ರತಿ ಗಿಡದ ಬುಡಕ್ಕೆ ನಾನೇ ಹಾಕುದು. ಈಗ ಇಷ್ಟು ದೊಡ್ಡ ತೋಟ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಗೆ ಕೆಲಸಗಾರರು ತುಂಬಾ ಜನರು ಇದಾರಾ? ಇಲ್ಲ ನಮ್ಗೆ ಇಲ್ಲಿ ಪರ್ಮನೆಂಟ್ ಅಂತ ಯಾರು ಇಲ್ಲ. ಹಾ. ಅದೇ ಬೇಸಾಯ ಮಾಡುವಾಗ ಒಂದ್ಸಲ, ಹಾ. ಬೀಜಕ್ರಿ ಹಾಕುವಾಗ, ಮದ್ದು ಬಿಡುವಾಗ, ಅಡಿಕೆ ತೆಗೆಯುವಾಗ ಹಾ. ಅಷ್ಟಕ್ಕೆ ಕೆಲಸದವರು ಬರ್ತಾರೆ. ಹಾ. ಮತ್ತೆ ಡೈಲಿ ಎಂತಾರೆ ಕಳೆ ತೆಗೆಯುವುದ ಹ್ಮ್. ಅಥವಾ ಕಾಯಿ ಬೀಳೋದು, ಕಾಯಿ ಸುಲಿಯುದು, ಕೊಬ್ಬರಿ ಆದ್ರೆ ಕೊಬ್ಬರಿ ಸುಲಿಯುದು, ಅದೆಲ್ಲ ಕೆಲಸ ನಾನೇ. ನೀವೇ ಯಾವ ಕೆಲಸಕ್ಕೂ ಜನ ಇಲ್ಲ. ಅಲ್ಲ, ನಾನೊಂದು ಪ್ರಶ್ನೆ ಕೇಳಬಾರ್ದು ಆದ್ರೂ ಕೇಳ್ತೇನೆ. ನಿಮ್ಮ ವಯಸ್ಸೆಷ್ಟು? ನನ್ನ ವಯಸ್ಸು 72 ಆಯ್ತು, ಈಗ 73ನೇ ಶುರುವಾಗಿದೆ. ಯಾಕಂದ್ರೆ ನಮ್ಮಂತ ಹುಡುಗರುಗಳಿಗೆ ತೋಟಕ್ಕೆ ಹೋಗ್ಲಿಕ್ಕೆ ಉದಾಸೀನಾಗಿ ಒಂದು ಉತ್ಸಾಹ ಇಲ್ಲದೆ ಈ ತೋಟ ಎಲ್ಲ ವರ್ಕ್ ಆಗಲ್ಲ, ಕೃಷಿ ವರ್ಕ್ ಆಗಲ್ಲ ಅಂತ ಹೇಳಿ ಇರ್ತಾರೆ. ಅಂತದ್ರಲ್ಲಿ ನೀವು ಇವತ್ತು ಕೂಡ ಒಂದು ಮಾಡೆಲ್ ಆಗಿದ್ರೆ. ಯಾಕಂದ್ರೆ ಎಷ್ಟೋ ಜನ ತಾಯಂದ್ರು ನೋಡ್ತಿದ್ದಾರೆ ನಮ್ಮ ಕಡೆಯಿಂದ, ಅವ್ರಿಗೆಲ್ರಿಗೂ ಒಂದು ಉತ್ಸಾಹ ಬರ್ಬೋದು ನಿಮ್ಮ ವಿಡಿಯೋ ನೋಡಿದ್ರೆ ಅಲ್ವಾ? ಮೇನು ನಮ್ಮ ಮನೆಯಿಂದ ತೋಟಕ್ಕೆ ಬರ್ಲಿಕ್ಕೆ ಬಸ್ಸಲ್ಲಿ ಬಂದು 1.5 ಕಿಲೋಮೀಟರ್ ನಡಿಬೇಕು. ಬರುವಾಗ 1.5 ಕಿಲೋಮೀಟರ್, ಹೋಗುವಾಗ 1.5 ಕಿಲೋಮೀಟರ್ ಎಕ್ಸರ್ಸೈಸ್ ಆಗತ್ತೆ. ಇಲ್ಲಿ ಇಡೀ ಬಂದು ಬಗ್ಗಿ ಕೆಲಸ ಮಾಡ್ತೇನೆ. ಮತ್ತೆ ಮನೆಗೆ ಹೋಗಿ ಮಲಗಿದ್ರೆ ನಿದ್ದೆ ಬರ್ತದೆ, ಯಾವ ತೊಂದರೆಯೂ ಇಲ್ಲ, ಆರೋಗ್ಯಕ್ಕೂ ಏನಿದೆ. ಮತ್ತೆ ಮೇನ್ ಅದು ನಂಗೆ ಬಂದು ಎಷ್ಟು ಇದು ಅಂದ್ರೆ, ಒಂದು ದಿವಸ ಬರೋದಿದ್ರೆ ನಂಗೆ ಸಮಾಧಾನ ಇಲ್ಲ. ಯಾವ ಫಂಕ್ಷನಿಗೆ ಹೋಗ್ಲಿ 2 ಗಂಟೆ ಒಳಗೆ ಮನೆಗೆ ಬಂದ್ರೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ಆಯ್ತು, ತೋಟಕ್ಕೆ ಬರ್ಲೇಬೇಕು. ಇನ್ನು 4 ಗಂಟೆ ಮೇಲಾದ್ರೆ ಮತ್ತೆ ಬರುದು ಹೋಗುದು ಆಗತ್ತೆ ಅಂತ ಬರುದು. ಎಷ್ಟು ಗಂಟೆ ಇರ್ತೀರಿ? ನಾನು 1:15 ಮನೆಯಿಂದ ಹೊರಟು ಬಂದ್ರೆ ಇಲ್ಲಿ 2ಕ್ಕೆ ಮುಟ್ತೇನೆ, 6 ಕಾಲಕ್ಕೆ ತೋಟ ಬಿಡ್ತೇನೆ, 7 ಗಂಟೆಗೆ ಮನೆ ಮುಟ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಪ್ರತಿ ಜಾಗದಲ್ಲೂ ಕೂಡ ಈ ರೀತಿ ಸಣ್ಣ ಸಣ್ಣ ಹಣ್ಣುಗಳನ್ನು ಇಟ್ಟಿದ್ದಾರೆ. ನೋಡಿ ಪಪ್ಪಾಯಿ, ಎಷ್ಟು ಚೆನ್ನಾಗಿ ಪಪ್ಪಾಯಿ ಆಗಿದೆ ನೋಡಿ. ಈ ರೀತಿ ತುಂಬಾ ಹಾಕಿದಿರಿ ಮೇಡಮ್, ಯಾಕಂದ್ರೆ ಇಲ್ಲಿ ಪೈನಾಪಲ್ ಕೂಡ ಹಾಕಿದಿರಿ. ಹೇಗೆ ಆಗ್ತದೆ ಅದ್ರದ್ದು ಲಾಭ ನಷ್ಟಗಳೆಲ್ಲ? ಇದು ನಿಜವಾಗಿ ಕಸಿ ಏನಲ್ಲ, ತನ್ನಷ್ಟಕ್ಕೆ ಬೀಜ ಬಿದ್ದು ಹುಟ್ಟಿದ್ದು. ಹೌದು, ಎಲ್ಲ ಬೀಜ ಬಿದ್ದು ಹುಟ್ಟಿದ್ದು. ನಾನು ಯಾವ ಪಪ್ಪಾಯಿ ನೆಟ್ಟಿಲ್ಲ. ಎಲ್ಲಾರು ಅಡಿಕೆ ಮರದ ಬುಡ ಇದ್ರೆ ತೆಗ್ದು ಹಾಕ್ತೇನೆ, ಹೊರಗೆ ಆಗ್ತದೆ. ನಂಗೆ ಬಸ್ಸಿಗೆ 20 ರೂಪಾಯಿ ಬೇಕು ಹೋಗಕ್ಕೆ ಬರಕ್ಕೆ. 1-2-3 ದಿನ ಸಿಕ್ಕಿದ್ರೆ ಬಸ್ ಚಾರ್ಜ್ ಆಗ್ತದೆ. ಹೌದು. ಸಿದ್ದರಾಮಯ್ಯ ಗವರ್ಮೆಂಟ್ ಅವ್ರದ್ದು ಬಸ್ ಇಲ್ವಾ ಇಲ್ಲಿ? ನಮ್ಮ ದಕ್ಷಿಣ ಪುತ್ತಿಗೆಲ್ಲ ಇಲ್ಲಿಗೆಲ್ಲ ಇಲ್ಲ. ಗವರ್ಮೆಂಟ್ ಬಸ್ ಇದ್ರೆ ನಿಮ್ಗೆ ಅದೊಂದು ಫ್ರೀ ಆಗ್ತಿತ್ತಲ್ಲ? ಡೈಲಿ ಬಸ್ಸಿಗೆ ಬರ್ಲೇಬೇಕು, ವರ್ಷಕ್ಕೆ 7,000 ರೂಪಾಯಿ ನಂಗೆ ಬಸ್ಸಿಗೆ ಬೇಕು ಅಲ್ಲ. ತುಂಬಾ ಜನ ಹೆಂಗಸರಿಗೆ ಅದು ಕೂಡ ಲಾಭ ಆಗಿದೆ, ಈ ಬಸ್ ಫ್ರೀ ಮಾಡಿದ್ರಲ್ಲ ಗವರ್ಮೆಂಟ್. ಫ್ರೀ ಬಸ್ ಅಲ್ಲಿ ಹೋಗೇ ಇಲ್ಲ. ಹೌದಾ? ಆ ಕಡೆ ಈ ಕಡೆಯಿಂದ ಬೇರೆ ಎಲ್ಲೂ ಹೋಗಲ್ಲ. ಹಾಗೆ ಒಂದು ಸಲ ಶೃಂಗೇರಿಯಲ್ಲಿ ಸಿಕ್ಕಿತ್ತು. ಅವರು ಆಧಾರ್ ಕಾರ್ಡ್ ಅಂದ್ರು. ಮೊಬೈಲ್ ಅಲ್ಲಿ ಇದಾಗುದಿಲ್ಲ ಹೇಳಿದ್ರು. ಅದಿದ್ರೆ ಬೇಡ, ನಾನ್ ಬಸ್ಸಲ್ಲಿ ಹೋಗ್ತೇನೆ ಹೇಳಿದೆ, ಪ್ರೈವೇಟ್ ಅಲ್ಲಿ. ಮತ್ತೆ ಕೊಡಿ ಅಂತೇಳಿ ತಗೊಂಡ್ರು. ಅಲ್ಲ ನೋಡಿ ಸ್ನೇಹಿತರೆ, ಇದೊಂದು ಹೂ ನೋಡಿ. ನಾವು ಏಲಕ್ಕಿಯನ್ನ ಘಮವನ್ನು ಪಾಯಸದಲ್ಲಿ, ಬೇರೆ ಬೇರೆ ಸ್ವೀಟ್ ಎಲ್ಲ ತಿಂಡಿಯೆಲ್ಲ ತಿಂದಿರ್ತೇವೆ. ಇದು ಏಲಕ್ಕಿಯ ಹೂ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಇಲ್ಲಿ ಹೇಗೆ ಆಗಿದೆ ಅಮ್ಮ? ಇಲ್ಲಿ ಹೇಗಿದೆ ಇದ್ರದ್ದು ಇಳುವರಿಗಳೆಲ್ಲ ಹೇಗಿದೆ? ಪರವಾಗಿಲ್ಲ. ಇದಕ್ಕೆ ಸಹ ರೋಗ ಇದೆ, ಇದಕ್ಕೂ ಮೈಲ್ತಿತ್ತು ಸ್ಪ್ರೇ ಮಾಡ್ಬೇಕು. ನಾವು ಕಾಳುಮೆಣಸಿಗೆ ಹಾಕಿದಾಗೆ ಅದಕ್ಕೆ ಸಹ ಹಾಕ್ತೇನೆ. ನವೆಂಬರ್ ಅಲ್ಲಿ ಅದು ಕೊಯ್ಲಿಕ್ಕೆ ಬರ್ತದೆ. ನವೆಂಬರ್ ಅಲ್ಲೆಲ್ಲ. ಇದು ಯಾವ ಟೈಪ್ ಅಂದ್ರೆ ಸಕಲೇಶ್ಪುರ ಏಲಕ್ಕಿ ಅಲ್ಲ, ಹಸೂರಿದೆ ನೋಡಿ, ಇದು ಹಳದಿ ಆಗ್ತದೆ. ಹಳದಿ ಆದ ಮೇಲೆ ಕೊಯ್ಬೇಕು ನಾವು. ನನ್ನ ಪ್ರಕಾರ ಪರಿಮಳ ಎಲ್ಲ ಇದು ಜಾಸ್ತಿ. ಇಲ್ಲ, ಕಾಯಿಯಾಗಿ ಬಿದ್ದಿದ್ದಲ್ಲ, ಇದೇನಿದು? ಅದು ರುದ್ರಾಕ್ಷಿ, ಗೊತ್ತಲ್ಲ ನಿಮ್ಗೆ ರುದ್ರಾಕ್ಷಿ ಅಂದ್ರೆ? ರುದ್ರಾಕ್ಷಿ ಇಲ್ಲಿ ಹೇಗಿದೆ ಬಿದ್ದದ್ದು ಹೀಗೆ? ನಾನು ಯಾವ್ದೋ ಕೃಷಿ ಮೇಳದಲ್ಲಿ ಹೋಗಿ ಒಂದು ರುದ್ರಾಕ್ಷಿ ಗಿಡ ತಂದಿದ್ದೆ, ಕೇಳಿದೆ ಇಲ್ಲಿ ಆಗ್ತದ ಅಂತ. ಆಗ್ತದೆ ಹೇಳಿದ್ರು, ಹಾಗೆ ತಂದು ನೆಟ್ಟೆ. ಅದು ನೋಡೋ ಫಸ್ಟಿಗೆ ಅಡಿಕೆ ಮರದ ಅಡಿಕೆ ಹಾಗೆ ಇತ್ತು. ಒಂದು 10 ವರ್ಷ ಆಗುವಾಗ ಹೀಗೆ ನಾವು ಅಪ್ಪಿ ಹಿಡಿಲಿಕ್ಕೆ ಆಗುದಿಲ್ಲ, ಅಷ್ಟು ದೊಡ್ಡ ಮರ. ಒಂದು 7-8 ವರ್ಷಕ್ಕೆ ಬೀಳ್ಲಿಕ್ಕೆ ಶುರುವಾಗಿದೆ ರುದ್ರಾಕ್ಷಿ. ಈಗ ಈ ವರ್ಷದ ಗಾಳಿ ಮಳೆಗೆ ಮರವೇ ಬಿದ್ದು ಎಲ್ಲ ಮುರಿದೋಯ್ತಾ? ಹೌದು. ತುಂಬಾ ದೊಡ್ಡದಾಗಿತ್ತಲ್ಲ, ದೊಡ್ಡ ಮರ. ನೋಡಿ ಸ್ನೇಹಿತರೆ, ರುದ್ರಾಕ್ಷಿ ನಂಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಇದು ಏನು ಅಂತ ನಂಗೆ ಸ್ವಲ್ಪ ಡೌಟ್ ಆಯ್ತು, ಅದಕ್ಕೆ ಕೇಳಿದ್ ಮೇಡಮ್. ಯಾಕಂದ್ರೆ ಇಲ್ಲೆಲ್ಲ ಬಿದ್ದಿದೆ ನೋಡಿ. ನೋಡಿ ಸ್ನೇಹಿತರೆ, ಹೇಗಿದೆ ಅಲ್ಲಲ್ಲಿ ರುದ್ರಾಕ್ಷಿ. ಇದು ಮರನ ಬಿದ್ದದ್ದು? ಅದೇ ರುದ್ರಾಕ್ಷಿ ಮರ. ಅದೇ ಮರ ಅಲ್ಲ? ಅದ್ರ ಗಿಡ ಏನಾದ್ರು ಇದೆಯಾ? ಹೌದು, ಈ ಕಡೆ ಅದು ಗಿಡವಾ? ಇದು ಗಿಡ ಇರ್ಬೇಕಲ್ಲ, ಅಲ್ಲಿ ಒಂದೊಂದು ಗಿಡ ಇದೆ, ಒಂದೊಂದು ಉಳಿಸ್ಬೇಕಲ್ಲ. ಹೌದು. ಅದಕ್ಕೆ ಹೊರಗಡೆ ಎಲ್ಲ ಬಾರಿ ರೇಟ್ ಇದೆ ಹಾಗೆ ಹೀಗೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಮಾತಾಡ್ತಾರಲ್ಲ, ಬಾರಿ ದುಡ್ಡು ಮಾಡಬಹುದು. ಎಲ್ಲದಕ್ಕಷ್ಟೇ ಅವ್ರು ಹೇಳುದಷ್ಟೇ, ನಾವ್ ಅದನ್ನ ಕೊಡ್ಲಿಕ್ಕೆ ಹೋದ್ರೆ ಯಾರು ಕೇಳುವವರಿಲ್ಲ ಅಲ್ಲ. ನಾನೊಂದು 100-200 ಹಾಗೆ ಇದು ಮಾಡಿ ಇಟ್ಟಿದ್ದೇನೆ, ಯಾರಾದ್ರೂ ಕೇಳಿದ್ರೆ ಹಾಗೆ ಕೊಡ್ತೇನೆ. ರುದ್ರಾಕ್ಷಿ ಪೆಪ್ಪರ್ ಇದು ಗಿಡಗಳನ್ನ ಹೇಗೆ ಮಾಡ್ತೀರಿ? ಪೆಪ್ಪರ್ ಇದು
ಪೆಪ್ಪರದ ಗಿಡ ನಾ ಇಲ್ಲಿ ಬರ್ತದಲ್ಲ ಅದರ ಅಡಿಯಿಂದ ಅದೇ ತೆಗೆದು ಅದರಿಂದ ತೆಗೆದು ಫಸ್ಟಿಗೆ ಒಂದ್ಸಲ 250 ಗಿಡ ತಂದದ್ ನಾನು ಹಾ ಬಿಸಿ ರೋಡಿಂದ. ಹಾ ಮತ್ತೆಲ್ಲ ಅದ್ರಲ್ಲಿ ಬುಡದಲ್ಲಿ ಬರ್ತದಲ್ಲ ಹಾ ಅದೇ ಗಿಡದಿಂದ ಕಟ್ ಮಾಡಿ ನೆಡ್ತೇನೆ. ಕಟ್ ಮಾಡಿ ಮಳೆಗಾಲ ಇಡೀ ನೆಡ್ತಾ ಇರ್ತೇನೆ, ಯಾವ ಮರದಲ್ಲಿ ಇಲ್ಲ ಹಾ ಎಲ್ಲ ನೆಡ್ತಾ ಇರ್ತೇನೆ. ಕೆಲವು ಬದುಕತ್ತೆ, ಕೆಲವು ಹೋಗತ್ತೆ. ಹಾ ಮೇಡಮ್, ಸಹಜವಾಗಿ ಈಗ ನೀವೊಂದು ಒಳ್ಳೆ ಸೂತ್ರ ಹೇಳಿದ್ರಿ, ಏನಂದ್ರೆ ವರ್ಷ ಇಡೀ ನೆಡ್ತಾ ಇರ್ತೇನೆ ಅಂತ ಹೇಳಿ. ಈ ಕೃಷಿ ಅನ್ನೋದು ತುಂಬಾ ಜನರು ಏನ್ ಅನ್ಕೋತಾರೆ ಅಂದ್ರೆ ಜೂನ್ ಅಲ್ಲಿ ಒಂದು 100 ಗಿಡ ನೆಟ್ಟುಬಿಡೋದು, ಜುಲೈಯಲ್ಲಿ ಅದೊಂದು ಮಳೆಗೆ ಒಂದು 25 ಸತ್ತು ಹೋಗ್ತದೆ, ಆಮೇಲೆ ಇನ್ನೊಂದು ವರ್ಷ ಕಾಯುದು. ಆದ್ರೆ ನೀವ್ ಹೇಳ್ತಿದ್ರಿ ಪ್ರತಿ ತಿಂಗಳು ನೆಟ್ಟರು ಬದುಕ್ತದೆ. ಎಲ್ಲ ಗಿಡ ಯಾವ ಗಿಡ ಯಾವ ಟೈಮಲ್ಲಿ ನೆಟ್ಟರು ಬದುಕ್ತಿದೆ ಅಲ್ಲ, ಅಂದ್ರೆ ನಿಮ್ ತೋಟದಲ್ಲಿ ಪೆಪ್ಪರ್ ಯಾವ ನೆಟ್ಟರು ಬದುಕ್ತದೆ? ಪೆಪ್ಪರ್ ಜನವರಿ ನಂತರ ಬೇಡ, ಹಾ ನವೆಂಬರ್ ಡಿಸೆಂಬರ್. ಈಗ ನವೆಂಬರ್ ಡಿಸೆಂಬರ್ ಅವರಿಗೆ ಮಳೆ ಬರ್ತದಲ್ಲ, ಹೌದು, 6-7 ತಿಂಗಳು ನೆಡ್ಬೋದು. ನೆಡ್ಬೋದು ಅಲ್ವಾ? ನೆಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಬಳ್ಳಿಯನ್ನು ತೋರಿಸಾನೆ. ಈ ರೀತಿಯ ಬಳ್ಳಿಗಳು ನಿಮ್ಗೆ ಬುಡದಿಂದ ಬಂದಿರುವಂತ ಬಳ್ಳಿಗಳನ್ನು ನೆಡ್ತಾರೆ ಇವರು. ಇಲ್ಲೆಲ್ಲ ತೆಗೆದಾಗಿದೆ ಅಂತಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಇನ್ನು ಬರ್ಬೇಕು. ಹೌದಾ? ಇದು ಬಿಜಕ್ರಿ ಹಾಕಿದ್ರಿಂದ ಹಾ, ಅದು ಅದರಿಂದ ಹೊರಗೆ ಬರ್ಬೇಕು. ಇನ್ನು ಅಡಿಯಿಂದ ಇಳಿದು ಬರ್ಬೇಕಷ್ಟೇ. ಬರ್ತದೆ, ಕಳಿ ಎಲ್ಲ ಬರ್ತದೆ. ತೋರಿಸಿ. ನೋಡಿ ಸ್ನೇಹಿತರೆ, ಈ ರೀತಿಯ ರನ್ನರ್ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಇದನ್ನು ಈ ಬೇರಿರುವಂತ ಜಾಗವನ್ನು ಕಟ್ ಮಾಡಿ ಸ್ವಲ್ಪ ಹೊಸ ಮಣ್ಣು ಹಾಕಿ ನೆಟ್ಟಾಗ ಅದು ಚೆನ್ನಾಗಿ ಬರ್ತದೆ. ಇದು ಕಾಳುಮೆಣಸು ಗಿಡ ಇದೆಯಲ್ಲ, ಅದು ನಾವು ನೆಡ್ಬೇಕಾದ್ರೆ ಇನ್ನೊಂದು ಸುಲಭ ಉಪಾಯ ಅಂದ್ರೆ, ಈಗ ಯಾವ್ದಾರು ಒಂದು ಮರ ಹೋಗಿರ್ತದೆ, ಅದ್ರಲ್ಲಿ ಕಾಳುಮೆಣಸು ಗಿಡ ಇರ್ತದೆ, ಆಗ ಈ ತರ ಚಿಗುರಿ ಇರ್ತದಲ್ಲ, ಅದನ್ನ ಹೀಗೆ ಕಟ್ ಮಾಡಿ ಅದಕ್ಕೆಲ್ಲ ಇಲ್ಲಿ ಬೇರೆ ಇರ್ತದೆ ಹೀಗೆ. ಯಾಕೆಂದ್ರೆ ಅದು ಆ ಮರ ಕಂಟಿಕೊಂಡಿರ್ತದೆ. ಅದನ್ನ ಹೀಗೆ ನೀವು ಇಷ್ಟೇ ಕಟ್ ಮಾಡಿ ಅಥವಾ ಇಷ್ಟೇ ಮಾಡಿ ಅದನ್ನ ತೆಗೆದು ನೆಟ್ರೆ ಅದು ಒಂದಾಗಿ 2ನೇ ವರ್ಷದಲ್ಲೇ ಕಾಯಿ ಬರ್ತದೆ. ಭಾರಿ ಸುಲಭ. ಆ ಗಿಡ ಸಹ ತೋರಿಸ್ತೇನೆ. ಅದಕ್ಕೆ ಟಾಪ್ ಶೂಟ್ ಅಂತ ಹೇಳ್ತಾರೆ, ಅಂದ್ರೆ ತುದಿಯಿಂದ ಮಾಡುವಂತ ಗಿಡ ಅಂತ. 2 ಟೈಪ್ ಅಲ್ಲಿ ಬೇಗ ಬರ್ತದೆ. ಬದುಕಿದ್ರೆ ಆಯ್ತು, ಕೆಲವು ಸಲ ಹೋಗುದು ಚಾನ್ಸ್ ಉಂಟು, ಬದುಕಿದ್ರೆ ಇದಾಗ್ತದೆ. ಈ ಕಾಳುಮೆಣಸು ಗಿಡದಿಂದ ಇದು ಬಂದಿದೆ, ಇಲ್ಲಿವರೆಗೆ ಬಂದಿದೆಯಲ್ಲ. ನಿಮ್ಗೆ ಪಕ್ಕದಲ್ಲಿ ಒಂದು ಕಾಳುಮೆಣಸು ಗಿಡ ಇದ್ರೆ ಅದನ್ನ ಹೀಗಿಟ್ಟು ಕಟ್ಟಿ ಬಿಟ್ರೆ ಆಯ್ತು. ಆಮೇಲೆ ಇಲ್ಲಿ ಒಂಚೂರು ಹೀಗೆ ಮುಚ್ಚಿ ಬಿಟ್ರೆ ಆಯ್ತು. ಇದು ಇಲ್ಲಿಂದ ಮತ್ತೀಗ ಬೇರೆ ಗಿಡ ಆಗ್ತದೆ. ಈಗ ಅದು ಜೀವ ಹಿಡಿದ ಮೇಲೆ ಇದು ಕಟ್ಟಾದ್ರೂ ಏನ್ ಚಂದ ಇಲ್ಲ, ತೊಂದರೆ ಆಗುದಿಲ್ಲ. ಇದು ಬಾರಿ ಬೇಗ ಜೀವ ಹಿಡಿತದೆ. ಮಳೆಗಾಲದ ಮೊದ್ಲಾದ್ರೆ ಬಾರಿ ಒಳ್ಳೇದು. ಅದು ಬರುದೇ ಮಳೆಗಾಲ ಬಂದ ಮೇಲೆ. ಬೇರೆ ಗಿಡಗಳನ್ನು ಸುಮಾರು ಗಿಡ ಇದೆ, ಒಂದು 10-15 ಗಿಡ ಅದೇ ತರ ಮಾಡಿದೆ. ಹೌದಾ? ಇದೆಲ್ಲ ಹಾಗೆ ಮಾಡಿದ? ಹೌದು, ನೋಡಿ ಇದನ್ನ ನೋಡಿ ಸ್ನೇಹಿತರೆ, ಇಲ್ಲ ನೋಡಿ, ಇಲ್ಲಿಂದ ಅವರು ಸೀದಾ ಎಳೆದಿದ್ದಾರೆ. ಎಳೆದು ಸೀದಾ ಇಲ್ಲಿ ತಗೊಂಡ್ಬಂದು ಇಲ್ಲಿ ಗಿಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಎಗ್ಗೆಯನ್ನು ತೋರಿಸ್ತೇನೆ. ಇನ್ನೊಂದು ಎಗ್ಗೆಯನ್ನು ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಿದ್ಯಾ? ಸೂಕ್ಷ್ಮವಾಗಿ ನೋಡಿ, ಇಲ್ಲಿ ಬಂದಿದೆ, ಅಲ್ಲಿ ನೇರ ಇಲ್ಲಿ ಗಿಡ ಮಾಡಿದ್ದಾರೆ. ಎಷ್ಟು ಬೇಗ ಬರ್ತದೆ ಅಂದ್ರೆ ನಿಮ್ಗೆ ಸಾಯುವ ಪರ್ಸೆಂಟೇಜ್ ಇರುದಿಲ್ಲ ಅಲ್ಲಿ, ಅಲ್ವಾ? ಸಾಯುದಿಲ್ಲ. ಅದು ಸಹ ಹಾಗೆ ಒಂದು ಗಿಡ ಇನ್ನೊಂದು ಗಿಡ ಮಾಡಿ. ಯಾವುದು? ಆ ಗಿಡ ರುದ್ರಾಕ್ಷಿ ಮರ ಕಬ್ಬಿತ್ತು, ಅದು ರುದ್ರಾಕ್ಷಿ ಮರ ಬಿತ್ತಲ್ಲ, ಅಲ್ಲಿ ಕಟ್ಟಿದೆ ಮೇಲೆ ಎಲ್ಲ ಇಲ್ಲಿಗೆ ಬಂದಿದೆ. ಆ ಮರ ಜೀವ ಆಯ್ತದೆ. ಮನೆ ಚೇಂಜ್ ಮಾಡಿದ್ದು ಅಲ್ಲ? ಹೌದು, ಮನೆ ಬಾಡಿಗೆ ಮನೆ ಚೇಂಜ್ ಮಾಡಿ. ಇದಕ್ಕೆ ಇನ್ನು ತುಂಬಾ ಇದೆ, ಜಾಸ್ತಿ ಆಗ್ತದೆ. ಇದಕ್ಕೆ ಅದನ್ನೆಲ್ಲ ಕಟ್ಟಿದ್ರೆ ಜಾಸ್ತಿ ಆಗ್ತದೆ. ಇದು ಜೀರಿಗೆ ಮೆಣಸು ಗೊತ್ತಲ್ಲ, ಗಾಂಧಾರಿ. ಹೌದೌದೌದೌದು, ಬಾರಿ ಉದ್ದ ಇದೆ ಅಲ್ಲ. ಯಾವ ತಳಿ ಇದು? ಇದು ಪಣಿಯೂರು ಎಂತದ, ನಾನು ಬೇಸಿ ರೋಡಿಂದ ತಂದಿದ್ದೆ. ಪಣಿಯೂರು ಒಂದು. ಹೌದು, ಅದಕ್ಕೆ ಅದು ನಾ ಹೇಳಿದ್ನಲ್ಲ, ಅದು ಆ ತಲೆ ನೆಟ್ಟದ್ದು, ಅದ್ರಲ್ಲಿ ಕಾಯಿ ಈಗ ಬಿಡ್ತಿದೆ ನೋಡಿ. ಯಾವುದು ಇದೆ ಇದ್ರಲ್ಲಿ? ಇದೆಲ್ಲ ಆಚೆದೆ. ಇದಾ ಟಾಪ್ ಶೂಟ್? ಹೀಗೆ ನೆಟ್ಟದ್ದು ಈ ಕಡೆ. ಹೌದು, ಇದೀಗ ಬಿಡ್ಲಿಕ್ಕೆ ಶುರು ಆಯ್ತು. ಅದ್ರಲ್ಲಿ ಕಟ್ ಮಾಡುವಾಗ ಇದ್ದದ್ದು. ಗೊತ್ತಾಯ್ತು. ಅದಲ್ಲೇ ಬರ್ಲಿಕ್ಕೆ ಶುರು ಆಯ್ತು. ಅಂದ್ರೆ ಕಟ್ ಮಾಡುವಾಗ ಇದ್ದ ಜೀವ ಆಗ್ತದೆ. ಗಿಡ ಜೀವ ಆದ್ರೆ ಅದು ಸಹ ಬರ್ತದೆ. ಇದನ್ ಬರುವ ವರ್ಷ ಆಗುವಾಗ ನಮ್ಗೆ ಅರ್ಧ ಕೆಜಿ 1 ಕೆಜಿ ಹಾಗೆ ಸಿಕ್ಲಿಕ್ಕೆ. ಈಗ ಇಷ್ಟು ತೋಟಕ್ಕೆ ನೀವು ಹಟ್ಟಿ ಗೊಬ್ಬರ ಹಾಕಿದಾಗಿದೆ, ಎಲ್ಲ ನೋಡಿದಾಗನು ಕೂಡ ಎಲ್ಲೂ ನ್ಯಾಚುರಾಲಿಟಿ ಕಾಣ್ತದೆ. ಹೇಗೆ ಇದನ್ನೆಲ್ಲ ಎಲ್ಲಿಂದ ತರ್ತೀರಿ ನೀವು ಗೊಬ್ಬರ ಎಲ್ಲ? ಇದೆಯಾ ದನ ಏನಾದ್ರು? ಇಲ್ಲಿ ಸುತ್ತಮುತ್ತ ಎಲ್ಲ ಕೆಲಸದವರೆಲ್ಲ ಇದ್ದಾರೆ, 1-2 ದನ ಕಟ್ತಾರೆ. ಇದು ತುಂಬಾ ಇದು ಮಾಡಿದ್ರೆ ಪೇಟೆಯವರೆಲ್ಲ ಡಬಲ್ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಒಂದೊಂದಿದ್ದವ್ರು ವೆಹಿಕಲ್ ಎಲ್ಲ ಬರುದಿಲ್ಲ ನೋಡಿ, ಅಂತೆಲ್ಲ ಅವರು ನಂಗೆ ಕೊಡ್ತಾರೆ. ಎಷ್ಟು ಬುಟ್ಟಿಗೆ? 40 ರೂಪಾಯಿ. ನಾವೇ ತಂದು ಹಾಕ್ಬೇಕು. ಅವರ ತೋಟದಿಂದ ನಾವೇ ತರ್ಬೇಕು. ಇಲ್ಲಿ ಹತ್ತತ್ರ ನಾವೇ ಜನ ಮಾಡಿ. ವರ್ಷಕ್ಕೆ ಒಂದೊಂದು ಬುಟ್ಟಿ ಹಾಕ್ತೀರಾ? 2 ಅಡಿಕೆಗಾದ್ರೆ 2, ತೆಂಗಿಗಾದ್ರೆ 1. ಅಂದ್ರೆ 2 ಕೆಲಸ ಒಟ್ಟಿಗೆ ಆಗ್ತದೆ. ಒಂದು ಪಾಪ ಅವರಿಗೆ ಸಣ್ಣ ಸಣ್ಣ ದನ ಕಟ್ಟಿರೋರಿಗೆ ಅವ್ರಿಗೊಂದು ಆದಾಯ ಆಗ್ತದೆ. ಇಲ್ಲಿಂದ ಒಯ್ತಾರೆ. ಹೌದು, ನಿಮ್ಗೆ ಗೊಬ್ಬರ ಆಗ್ತದೆ. ನಮ್ಮ ತೋಟದಿಂದ ಹುಲ್ಲು ಒಯ್ತಾರೆ. ಹುಲ್ಲು ಸಿಗ್ತದಲ್ಲ? ಹೌದು. ಇದು ಈ ಟೈಮ್ಗೊಂದು ಮದ್ದು ಬಿಡ್ಲಿಕ್ಕಿದಲ್ಲ ಅಡಿಕೆಗೆಲ್ಲ? ಈ ಸಲ ಬಿಟ್ಟಾಯ್ತಾ? ಇಲ್ಲ, ಇವತ್ತು ಬಿಡ್ಬೋ ಪ್ಲಾನ್ ಇತ್ತು, ಆದ್ರೆ ಮಳೆ ಜೋರಾಗಿದೆ. ಇನ್ನು ನೀವು ನನ್ನ ಹತ್ರ ಹೇಳಿದಿರಲ್ಲ ನಿನ್ನೆ,
ಇವತ್ತು ಮದ್ದು ಇವತ್ತು ಬಿಡ್ಲಿಕ್ಕೆ ಮದ್ದು ಬಿಡೋದು ಅಂತೇಳಿ ಹೌದು ಹೌದು ಇವತ್ತು ಆಗ್ಲಿಲ್ಲ. ಬಿಟ್ಟ ಮೇಲೆ ಅಟ್ಲೀಸ್ಟ್ ಮಧ್ಯಾಹ್ನದವರೆಗಾದ್ರೂ ಬಿಸಿಲು ಬೇಕು. ಅಲ್ಲ ಒಂದು ದೊಡ್ಡ ಮಳೆ ಬಂದ್ರೆ ಹಾ ಪೂರಾಕ್ ಏನಂದ್ರೆ ಒಂದು 3-3.5 ಸಾವಿರ ಒಂದ್ಸಲಕ್ಕೆ ಬೇಕು ಹಾ ಮದ್ದು ಬಿಡ್ಲಿಕ್ಕೆ. ಅದು ಬಿಟ್ಟ ಕೂಡ ಮಳೆ ಬಂದ್ರೆ ವೇಸ್ಟ್. ನೀರಲ್ಲಿ ಹೋಮೆಟ್ ಆಗಿ ಆಗ್ತದೆ. ಹೋಮೆಟ್ ಆಗಿ ಅಟ್ಲೀಸ್ಟ್ ಈ ನೆಕ್ಸ್ಟ್ ಭಾನುವಾರದೊಳಗೆ ಬಿಡ್ಬೇಕು. ಏಲಕ್ಕಿ, ಬೂದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಎಲ್ಲ ವೆರೈಟಿಗಳನ್ನು ಇಲ್ಲಿ ಹಾಕಿದ್ದಾರೆ. ತೋಟಕ್ಕೆ ಬರಬೇಕಾದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ಈಗ ನಾನು ಬಂದು ನಿಮ್ಮ ಹತ್ರ ಮಾತಾಡುವಾಗ ತೋಟದ ಪ್ರತಿ ಇಂಚಿಂಚು ನಿಮ್ಗೆ ಗೊತ್ತಿರ್ತದಲ್ಲ? ಹೌದು. ಹಾ ಯಾಕೆಂದ್ರೆ ಹಾ ನಾನು ದಿನಾ ಬರ್ತೇನೆ. ಹಾ ಈ ಗಿಡದಲ್ಲಿ ನಾಳೆ ಏನಾಗತ್ತೆ, ಇದ್ರಲ್ಲಿ ಯಾವ್ದು ಹಣ್ಣು ಬಿಡತ್ತೆ, ಹಾ. ಈ ಗಿಡ ಏನು ಅಂತ ನಾನು ನೋಡ್ತಾ ಇರುವ ಕಾರಣ ಹಾ ನಾನು ದಿವಸ ಫಸ್ಟ್ ಬಂದ ಕೂಡ ಅದೇ ಗಿಡದ ಬುಡಕ್ ಹೋಗ್ತೇನೆ. ಹಾ 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 ಏನ್ ಪ್ರಾಬ್ಲಮ್ ಇದೆ ನೋಡಿ. ನೋಡಿ ಸ್ನೇಹಿತರೆ, ಸಾವಯವದ ತಾಕತ್ ನೋಡಿ ಹೇಗಿದೆ ಬಾಳೆ. ಇದ್ಯಾವುದು ಫೋಟೋ ತೆಗೆದು ನಾನು ತೋರಿಸಿದ್ರೆ ಗೂಗಲಿಂದ ಡೌನ್ಲೋಡ್ ಮಾಡಿದ್ದು ಅಂತ ಅಂದ್ಕೋಬಹುದು. ಆದರೆ ಏನು ಹಾಕಿಲ್ಲ, ಕೇವಲ ಸಹಜವಾಗಿ ನಾನೊಂದು ಮೊನ್ನೊಂದು ಬಾಳೆ ಒಂದು ನೆಡುವಂಥದ್ದು ಒಂದು ಸಿಸ್ಟಮ್ ಅನ್ನು ತೋರಿಸಿದ್ದೆ ನನ್ನ ವಿಡಿಯೋದಲ್ಲಿ. ಆಗ ತುಂಬ ಜನ ಹೇಳಿದರು ಅದಕ್ಕೆ ಅಷ್ಟೆಲ್ಲ ಯಾಕೆ ಹಾಕ್ತೀರಿ ಅಂತೇಳಿ. ಆದರೆ ಅಷ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ತೋಟಗಳು ಸಾವಯವದಲ್ಲಿ ತುಂಬ ವರ್ಷ ಅಂದಿರೋ ತೋಟಗಳಲ್ಲಿ ಏನು ಹಾಕ್ಲಿಲ್ಲದಿದ್ರು ಈ ರೀತಿ ಬರ್ತದೆ. ನನ್ನ ಲೆಕ್ಕದಲ್ಲಿ ಇದೊಂದು 50 kg ಹತ್ರ ಇದೆ ಅಲ್ವಾ? ಇರ್ಬೋದಾ ಅಂತ ಇದೆ, ಅಷ್ಟಿದೆ. ಇನ್ನೊಂದು ಪಚ್ಚೆ ಬಾಳೆ, ಇದು ರಾಜಬಾಳೆ ಅಂತಿದೆ. ಹಾ ಅದು ಹಾ. ಈಗ ಇದಕ್ಕಿಂತ ಇಲ್ಲಿವರೆಗೆ ಬರ್ತದೆ. ಇಲ್ಲಿಂದ ಇಲ್ಲಿಗೆ? ಇಷ್ಟು ದೊಡ್ಡ. ಹಾ ಅದು ಸಾಧಾರಣ ಅದು ಎತ್ತಬೇಕಾದ್ರೆ 3 ಜನ ಬೇಕು. ಹೌದಾ? ಕೊನೆ ಎತ್ತಬೇಕಾದ್ರೆ ಹಾ ಅಷ್ಟು ದೊಡ್ಡ. ಆದ್ರೆ ಅದನ್ನ ಇದ್ ಮಾಡೋದು ಅಂದ್ರೆ ಬೀಳದಿದ್ದಾಗೆ ನೋಡ್ಕೊಳ್ಳೋದು, ಹಾ ಅದನ್ನ ಮಾರಾಟ ಮಾಡಿ ತಗೊಳ್ಳೋರು ಸಹ ಅನುಮಾನ ಮಾಡ್ತಾರೆ. ಹೌದಾ? ರಾಜಬಾಳೆ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಇಲ್ಲಿ ಹಾ ಅದು ಹೇಗಿರ್ತದೆ ಟೇಸ್ಟ್ ಏನು. ಯಾಕೆಂದ್ರೆ ಅದು ಎಷ್ಟು ಕಮ್ಮಿಯಲ್ಲಿ ಕೊಟ್ರು ಹಾ. 800-900 ರೂಪಾಯಿ ಸಿಗ್ತದೆ ಅಲ್ಲ ಒಂದಲ್ಲಿ? ಅಷ್ಟು ಒಂದು ಕೊನೆಯಲ್ಲಿ. ಎಷ್ಟು ಕೆಜಿ ತಗೊಳ್ತಾರೆ? ಅಲ್ಲ, ಇಡೀ ಕೊನೆ 2 ಸಲ ಕೊಟ್ಟೆ ನಾನು. ಹಾ ಇಡೀ ಕೊನೆ ಅದೇ ಅವರು ಅನುಮಾನ ಮಾಡಿ ಕಿಲೋ 18 ರೂಪಾಯಿ ಹಾಕಿ ಕೊಟ್ಟು. ಈಗ ಇದಕ್ಕೆ ಆದ್ರೆ ಎಷ್ಟು ಕೊಡ್ತಾರೆ? ಇದು ಸಹ ಅಷ್ಟೇ, ಇದಕ್ಕೆಲ್ಲ 18-19 ಅಷ್ಟೇ. ಆದ್ರೂ ಕೆಜಿ ಹೆಚ್ಚಾದ್ರಿಂದಾಗಿ ನಿಮ್ಗೆ 800-900 ರೂಪಾಯಿ ಸಿಗ್ತದೆ. ಮತ್ತೆ ನಾನು ಅದಕ್ಕೇನು ಕಷ್ಟಪಟ್ಟಿಲ್ಲಲ್ಲ. ಹಾ ನನ್ನಷ್ಟಕ್ಕೆ ನೀರು ಬಿಡ್ಲಿಕ್ಕಿಲ್ಲ, ಏನಿಲ್ಲ. ಹಾ. ಯಾವಾಗ್ಲೂ ನೆಟ್ಟದ್ದು ಆಗಿದೆ. ಬೀಳದಿದ್ದಾಗ ಒಂದು ಕಂಬ ಕೊಟ್ಟಿದ್ದೇನೆ ಅಷ್ಟೇ. ಊತ ಕೊಟ್ಟಿದ್ದೀರಿ ಇವತ್ತು? ಇಲ್ಲದಿದ್ರೆ ಬಿದ್ದಾಗ್ತಿತ್ತು. ಅಲ್ಲ ಈ ವೆಯ್ಟಿಗೆ ಎಲ್ಲ ಮುರಿದು ಬೀಳೋ ಚಾನ್ಸಸ್ ಇರ್ತದೆ. ರಾಜ ಬಳೆದಾದ್ರೆ ಇದರ ಡಬ್ಬಲ್ ಇರ್ತದೆ. ಅದು ಹೇಗ್ ಗೊತ್ತಾ, ಈ ಕಳಿ ಇಲ್ಲೆಲ್ಲ ಕಟ್ಟಾಗಿ ಬಿಡ್ತದೆ, ಭಾರ ತಡಿಯಕ್ಕಾಗದೆ ಅರ್ಧ 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 ಕೊನೆಯೇ ಕಟ್ಟಾಗಿ ಬೀಳ್ತದೆ. ಅದು ಭಾರಿ ಒಂದು ಇದು. ನನಗೊಂದು ಗೆಡ್ಡೆ ಕೊಡ್ತೀರಲ್ಲ? ಧಾರಾಳ ರಾಜಬಾಳೆ, ಈಗೆಲ್ಲ ತೆಗಿಯುವಂತಿದ್ದು ರಾಜಬಾಳೆಯನ್ನು ಇಡೀ ರಾಜ್ಯಕ್ಕೆ ತೋರಿಸುವ ಅಂತ ಅದೇ ಹೇಳಿ ನಾನು. ಗುಣ ಆಗಿದೆ ಅದರಲ್ಲಿ? ಈಗ ರೆಡಿ ಇಲ್ಲ. ಮೊನ್ನೆ ಏಪ್ರಿಲ್-ಮೇ ಟೈಮ್ ಅಲ್ಲಿ ಆಯ್ತು, ಒಂದಲ್ಲಿ ಆಯ್ತು, ಅದು ಬಿದ್ದು. ನೀವೊಂದು ತಗೊಂಡೋಗಿ 1 ವರ್ಷದಲ್ಲಿ ನೀವೇ ಫೋಟೋ ತೋರಿಸ್ತೀರಿ ನಂಗೆ. ಹೌದಾ? ನೀವು ಕೊಟ್ಟ ಬಾಳೆ ಅಂತ ನೀವ್ ಹೇಳಿ, ನಿನ್ನೆ ತೋರಿಸಿದ್ರಲ್ಲ ಆತರ ಎಲ್ಲ ಹಾಕಿ ನೆಟ್ರೆ ಅದ್ರದ್ದು. ನಿನ್ನೊಂದು ವಿಡಿಯೋ ನೋಡಿದ್ರಿ ನೀವು? ನಿನ್ನೆ ನೋಡಿದೆ. ಹೇಗಾಗಿದೆ? ಸರಿಯಾಗಿದೆ? ಅದೇ ನಾನು ಅಷ್ಟೊತ್ತಿಗೆ ಮನ್ಸಲ್ಲಿ ಮಾಡ್ಕೊಂಡೆ, ಇವ್ರಿಗೆ ಒಂದ್ ಬಾಳೆ ಕೊಟ್ರೆ ಅದು ನಾನು ಏನು ಮಾಡದೆ ಇಷ್ಟು ದೊಡ್ಡ ಬರುತ್ತಲ್ಲ, ಹೌದು ಆ ರೀತಿ ಮಾಡಿದ್ರೆ ಬರ್ತದೆ ನಂಗೆ ಗೊತ್ತು, ಅದು ಕ್ರಮ ಎಲ್ಲ. ಅದಕ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗ್ ಆಗ್ಬೋದು ಅಂತ. ಅಲ್ಲ, ಅದಕ್ ಮಾತ್ರ ಬೀಳದಿದ್ದಾಗೆಲ್ಲ ಕೊಡ್ಬೇಕು. ಕೊಟ್ರೆ ಸೂಪರ್. ಈ ಕಾಯಿಸುಲ ಮಿಷನ್ ಇದೆಯಲ್ಲ, ಇದು ಪುತ್ತೂರ್ನವರು ಫಸ್ಟ್ ಗೆ ಮಾಡಿದ ಮಿಷನ್. ಸಾಧಾರಣ ಒಂದು 30 ವರ್ಷ ಆಯ್ತಾ ಅಷ್ಟಾಗಿದೆ. ನನ್ನ ಮಗಳು 7-8ನೇ ಕ್ಲಾಸ್ ಅಲ್ಲಿ ಇದ್ಲು. ನಾನಾಗ ಅಂಗಡಿಗೆ ಹೋಗ್ತಿದ್ದೆ, ನಮ್ಮ ಅಂಗಡಿಗೆ. ಅವಳು ಮನೆಯಲ್ಲಿ ಓದ್ತಾ ಇದ್ದವಳು ಕಾಂಪೌಂಡ್ ಅಲ್ಲಿ ಮಾರಿಕೊಂಡು ಬಂತಂತೆ. ಅವಳು ನಂಗೊಂದು ಬೇಕು ಹೇಳಿ ಇಟ್ಟು ಅಂಗಡಿಗೆ ಬಂದು ಅವಳ ಅಪ್ಪನ ಹತ್ರ ದುಡ್ಡು ತಗೊಂಡ್ ಬಂದು ತಗೊಂಡದ್ದು. ಈ ಕ್ವಾಲಿಟಿ ಈಗ ಇಷ್ಟವರೆಗೆ ಸಿಕ್ಕುದಿಲ್ಲ, ಅಷ್ಟು ಚಂದ ಉಂಟು ಇದು ಕ್ವಾಲಿಟಿ. ತುಂಬಾ ಸವಿತ್ತು. ನೀವೇ ಸುಲಿತೀರ ತೆಂಗಿನಕಾಯಿ? ನಾನೇ ಸುಲಿದೆ. ಎಲ್ಲ ಕೆಲಸ ನೀವೇ ಮಾಡ್ತೀರಲ್ಲ? ಎಷ್ಟುಂಟು ತೆಂಗಿನಕಾಯಿ ರೇಟ್? ಕಿಲೋ 66 ರೂಪಾಯಿ ಉಂಟು. 66 ರೂಪಾಯಿ? ನಾನು ನಿಮಿಷಕ್ಕೆ ಒಂದು ಕಾಯಿ ಸುಲಿತೆ. ಹೌದಾ? ಗ್ರೇಟ್. ಅಂದ್ರೆ 1 ಗಂಟೆಗೆ 60 ಸುಲಿತೀರಿ? 1 ಗಂಟೆಗೆ 60 ಆಗತ್ತೆ. ಒಳ್ಳೇದಿದ್ರೆ ನನ್ನ ಜಾಸ್ತಿ. ಇದು ಡ್ರೈಯರ್ ಇಲ್ಲೆಲ್ಲ ತಂದು ಹಾಕ್ತಿರಲ್ಲ? ಇದು ಅಡಿಕೆ ಒಣಗಿಸ್ಲಿಕ್ಕೆ. ಈಗ ಸಿಪ್ಪೆ ಎಲ್ಲ ಒದ್ದೆ ಆಗ್ತದಲ್ಲ, ಇಲ್ಲಿ ಅಡಿಕೆ ಇಲ್ಲಲ್ಲ ಈಗ, ಹಾಗೆ ಇದಕ್ಕಾಗಿ. ಅಂದ್ರೆ ಅದು ಸ್ವಾವಲಂಬನೆ ಕೆಲಸ ಅಲ್ಲ, ಕೆಲಸ ನಾವೇ ಮಾಡ್ಬೇಕು ಅಲ್ಲ. ಒಂದು ಸಲ ನಂದು 2 ವರ್ಷದಿಂದ ಈ ಕೈ ಫ್ರಾಕ್ಚರ್ ಆಯ್ತು. ಏನು ಕೆಲಸ ಅವರು ಮಾಡ್ಬೇಡಿ, ಫಿಸಿಯೋಥೆರಪಿ 6 ತಿಂಗಳು ಹೋಗಿದ್ದೇನೆ. ಮತ್ತೆ ಈ ಬರೀ ಕಾಯಿ ಸುಲ್ದೆ ನನ್ನ ಕೈ ಸರಿ ಆಯ್ತು. ಹೌದಾ? ಇದು ಒಳ್ಳೆ ಎಕ್ಸರ್ಸೈಸ್ ಆಗ್ತದೆ ಈ ಕೈಗೆ. ಹೌದು ಸ್ನೇಹಿತರೆ, ಇದು ಯಶೋದಮ್ಮ ಅವರ
ಒಂದು ತೋಟದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಅವರೇ ನಮಗೆ ತುಂಬಾ ಅದ್ಭುತವಾಗಿ ಕೊಟ್ಟರು. ಅವರೊಟ್ಟಿಗೆ 1-2 ಗಂಟೆಯಿಂದ ನಾನು ಅವರ ಇಡೀ ತೋಟವನ್ನು ಸುತ್ತಾಡಿದಾಗ ನಂಗೆ ಅನಿಸಿದ್ದೇನೆ ತಿಳಿದು ಇವತ್ತಿನ ಯುವ ಜನರೇಷನ್ಗೆ ಈ ರೀತಿಯ ಎನರ್ಜಿಗಳ ಅಗತ್ಯ ಇದೆ. ಈ ವಯಸ್ಸಲ್ಲೂ ಕೂಡ ಮೂಡುಬಿದ್ರೆಯಿಂದ ಇಲ್ಲಿಗೆ ಬಸ್ಸಲ್ಲಿ ಬಂದು 1.5 ಕಿಲೋಮೀಟರ್ ನಡೆದು ತನ್ನ ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾ ಅವರ ತೋಟವನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತೇಳಿ ಇವತ್ತಿನ ಯುವತಿಯರಿಗೆ ಮೈನ್ ಆಗಿ ಮಾಡೆಲ್ ಆಗಿದ್ದಾರೆ. ಎಷ್ಟೋ ಜನ ಗೃಹಿಣಿಯರೆಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ತೋಟಗಳಿರ್ತದೆ, ಅವ್ರದ್ದು ಮನೆಯವರು ಮಾತ್ರ ಅದನ್ನು ಮೈಂಟೈನ್ ಮಾಡ್ತಿದ್ದಾರೆ. ಅದನ್ನು ಕೂಡ ಗೃಹಿಣಿಯರು ಮನೆಯಲ್ಲಿ ಇದ್ದುಕೊಂಡೇ ಸಣ್ಣ ಸಣ್ಣ ತೋಟಗಳನ್ನು ಮೈಂಟೈನ್ ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ನಮ್ಮ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು. ಅದರೊಟ್ಟಿಗೆ ನಮ್ಮ ಚಾನಲ್ ನೀವು ನೋಡ್ತಿದ್ದೀರಿ ತುಂಬ ಸಮಯದಿಂದ. ನಮ್ಮ ಚಾನಲ್ ಕೂಡ ಕೃಷಿ ಈ ರೀತಿಯ ಒಂದು ಎಲೆಮರೆಕಾಯಿ ರೀತಿಯಲ್ಲಿ ಕೃಷಿಕರಿಗೆ ಒಂದು ಇನ್ಸ್ಪೈರ್ ಮಾಡುವಂಥ ಕೆಲಸವನ್ನು ಮಾಡುವಂಥ ರೈತರನ್ನು ಪರಿಚಯ ಮಾಡಿಸುವಂಥ ಚಾನಲ್. ನಮ್ಮ ಚಾನಲ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಿಮ್ದೇನ ಸಲಹೆ ಸೂಚನೆಗಳಿದ್ರೆ ನಮ್ಗೆ ಹೇಳಬಹುದು. ಚಾನಲ್ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ನಾನು ಕೃಷಿಯ ಬಗ್ಗೆ ಇದು ಎಲ್ಲದು ನೋಡಿದೆ. ಮತ್ತೆ ನಂಗೆ ಅನಿಸ್ತು ನಾನು ಇದು ಕೃಷಿ ತ್ಯಾಜ್ಯಗಳನ್ನು ಯೂಸ್ ಮಾಡ್ಬೋದು ಹೇಗೆ ಅಂತ ನಿಮ್ಗೆ ತೋರ್ಸೋಣ ಅಂತ ನಾನು ನಿಮ್ಗೆ ಕಾಲ್ ಮಾಡಿದೆ. ಅದರ ಬಗ್ಗೆನೂ ನೀವು ನೆಕ್ಸ್ಟ್ ನೋಡ್ಬೋದು. ಈ ತೋಟಕ್ಕೆ ನೀವು ಬಂದು ಇಷ್ಟೆಲ್ಲ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ತೋಟಕ್ಕೆ ಇನ್ನೂ ಈ ಮೊಬೈಲ್ ನೋಡ್ಕೊಂಡು ಅದು ಇದು ಮಾಡಿ ಟೈಮ್ ವೇಸ್ಟ್ ಮಾಡೋರು ಅಟ್ಲೀಸ್ಟ್ ದಿನಕ್ಕೆ 1-2 ಗಂಟೆ ಆದ್ರೂ ಕೃಷಿ ಇದ್ರಲ್ಲಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಮನಸ್ಸಿಗೂ ಇದು, ಮಲಗಿದ ಕೂಡಲೇ ನಿದ್ರೆ ಬರ್ತದೆ ಎಲ್ಲಕ್ಕಿಂತ. ಖುಷಿ ಆಯ್ತು ಸರ್. ಧನ್ಯವಾದಗಳು. ಧನ್ಯವಾದಗಳು.